ಇವತ್ತು ನಮ್ಮತ್ತೆ ಸ್ಪೆಷಲ್ಲಾಗಿ ಚಿಕನ್ ಗ್ರೇವಿ ಮಾಡ್ತಾ ಇದ್ದಾರೆ. ಇವರು ಚಿಕನ್, ಮಟನ್, ಪ್ರಾನ್ಸ್, ಫಿಶ್ ಎಲ್ಲ ಸೂಪರಾಗಿ ಮಾಡ್ತಾರೆ. ಟೇಸ್ಟು ಖಾರನೂ ಇದೆ, ಕಲರು ಇದೆ. ಸೊ ಹಾಗಾಗಿ ಆಚೆ ಬಿರಿಯಾನಿ ಮಸಾಲಾನು ಚೆನ್ನಾಗಿರುತ್ತಮ್ಮ. ಅಂದಾಜೆ ಮಟನ್ನು ಅಷ್ಟೇ, ನನ್ನ ಮದುವೆ ಆದಮೇಲೆ ಮಟನ್ನು ಅಷ್ಟು ತಿನ್ನೋದಕ್ಕೆ ನಾನು ರೂಢಿ ಮಾಡ್ಕೊಂಡಿದ್ದೆ, ಅದಕ್ಕಿಂತ ಮಾಡಿರೋದು. ಪೌಡ್ರು ಇಲ್ಲಿದೆ. ಓಕೆ, ರೆಡಿ ಆಯಿತು. ಇವೆಲ್ಲ ಎಣ್ಣೆ ಎಲ್ಲ ಮೇಲೆ ಬರ್ತಾ ಇದೆ. ಈ ಟೈಮಲ್ಲಿ ಒಂದು ಸ್ವಲ್ಪ ನಿಮ್ಮ ಹಸ್ಬೆಂಡ್ ಕಾಣಿಸ್ತಾನೆ ಇಲ್ಲ, ನಿಮ್ಮ ಹಸ್ಬೆಂಡ್ ಜೊತೆ ಒಂದು ವಿಡಿಯೋ ಮಾಡಿಕೊಂಡಿದ್ರೆ ಅವ್ರಿಗೂ ಬೇಜಾರಾಗುತ್ತಲ್ವ, ಅದಕ್ಕೂ ನಾನು ಪಾಡಿಗೆ ನಾನು ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಇಷ್ಟೇ ರೀಸನ್, ಬೇರೆ ಏನೂ ಇಲ್ಲ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮತ್ತೆ ಸ್ಪೆಷಲ್ಲಾಗಿ ಚಿಕನ್ ಗ್ರೇವಿ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿರುತ್ತೆ ಈ ಚಿಕನ್ ಗ್ರೇವಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಅಂದರೆ ನಮ್ಮತ್ತೆ ಈ ನಾನ್ ವೆಜ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ನಾನ್ ವೆಜ್ ಎಲ್ಲ ಯಾವ ಥರ ಮಾಡ್ತಾರೆ ರೆಸಿಪಿ ಅನ್ನೋದು ನಾನು ತೋರಿಸ್ತೀನಿ. ಇವತ್ತು ನಾನು ಚಿಕನ್ ಗ್ರೇವಿ ಯಾವ ಥರ ಮಾಡ್ತಾರೆ ಅಂತ ನಾನು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ನೀವು ಮನೇಲಿ ಟ್ರೈ ಮಾಡಿ. ಇವರು ಚಿಕನ್, ಮಟನ್, ಪ್ರಾನ್ಸ್, ಫಿಶ್ ಎಲ್ಲ ಸೂಪರಾಗಿ ಮಾಡ್ತಾರೆ. ಇವರು ಚಿಕನ್ ಗ್ರೇವಿ ಮಾಡ್ತಾಯಿದ್ದಾರೆ. ಬನ್ನಿ ಯಾವ ಥರ ಮಾಡ್ತಾರೆ ಅವರು ಅಂತ ನಾನು ತೋರಿಸ್ತೀನಿ. ಅಮ್ಮ, ಏನೇನು ಯೂಸ್ ಮಾಡ್ತೀರಾ ಅಮ್ಮ ಇದಕ್ಕೆ? ಚಿಕನ್ನು ಒಂದು 1 kg ಚಿಕನ್ ಇದೆ. ಇದಕ್ಕೆ ನಾವು ಫಸ್ಟೇ ಸ್ವಲ್ಪ ಉಪ್ಪು ಹಾಕಿ ಇಟ್ಟಿದ್ದೀನಿ. ಒಂಚೂರು ಲೆಮನ್ ಜ್ಯೂಸ್ ಹಾಕಿದ್ದೀನಿ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟು, ಇವಾಗ ತಾನೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಫ್ರೆಶ್ ಆಗಿ ಮಾಡ್ಕೊಂಡಿದ್ದು. ಸೊ 2 ಟೇಬಲ್ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು, ಒಂಚೂರು ಎಕ್ಸ್ಟ್ರಾನೇ ಹಾಕ್ಕೊತೀನಿ. ಆಮೇಲೆ ಆಮೇಲೆ ಮಸಾಲೆಗಳು, ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ 1 ಸ್ಪೂನು. ಆಮೇಲೆ ಗರಂ ಮಸಾಲ ಒಂದು, ಇದು ತುಂಬ ಚಿಕ್ಕ ಸ್ಪೂನು, ಹಾಗಾಗಿ ಅದು ಜೀರಾ ಪೌಡ್ರು, ಧನಿಯಾ ಪೌಡ್ರ್ ಇನ್ನೊಂಚೂರು ಬೇಕು. ಕೊಡ್ತೀನಿ. ಜೀರಿಗೆ ಪೌಡ್ರ್ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಧನಿಯಾ ಪೌಡ್ರು 1, 2. ಓಕೆ, ಚಿಲ್ಲಿ ಪೌಡ್ರ್ ತುಂಬ ಖಾರ ಇರೋದ್ರಿಂದ, ಆದರೆ ಈ ಚಿಲ್ಲಿ ಪೌಡ್ರು ಖಾರನೂ ಇದೆ, ಕಲರು ಇದೆ. ಸೊ ಹಾಗಾಗಿ ಇದು ಗ್ರೀನ್ ಚಿಲ್ಲೀಸ್ ಹಾಕ್ತೀರಾ? ಗ್ರೀನ್ ಚಿಲ್ಲಿ ಹಾಕ್ತೀನಿ. ಇದಕ್ಕೆ ಯೂಶುವಲ್ ಆಗಿ ನಾನು 5 ಹಾಕ್ತೀನಿ. ಇದರಲ್ಲಿ ಇವಾಗ 3.5 ಹಾಕಿದ್ದೀನಿ, 1.5 ಕಮ್ಮಿ ಮಾಡಿದ್ದೀನಿ ಖಾರ ಇರೋದ್ರಿಂದ. ಹೌದು. ಈಗ 1 ಸ್ಪೂನು ಪೆಪ್ಪರ್ ಪೌಡ್ರು. ಓಕೆ, ಸೊ ಎಲ್ಲ ಮಸಾಲ ಹಾಕಿದಾಯಿತು. ಮಟನ್ ಮಸಾಲ, ಆಚಿ ಮಟನ್ ಮಸಾಲ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ. ಹೌದು, ಆಚೆ ಬಿರಿಯಾನಿ ಮಸಾಲಾನು ಚೆನ್ನಾಗಿರುತ್ತಮ್ಮ. ಅಂದಾಜಾಗಿ ಹಾಕ್ಕೋತೀವಿ. ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಆಚಿ ಚಿಕನ್ ಮಸಾಲ, ಅದೇ ಅಳತೆಗೆ ಹಾಕ್ಕೊಂಡು ಸಾಕು. ನಾನ್ ವೆಜ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಫಿಶ್ ಅಂತೂ ಅಷ್ಟು ಚೆನ್ನಾಗಿ ಮಾಡ್ತಾರೆ. ಫಿಶ್ ಫ್ರೈ ತುಂಬ ಇಷ್ಟ. ಫಿಶ್ಶು, ಪ್ರಾನ್ಸು ಅಷ್ಟೇ. ನಾನು ಇಲ್ಲಿ ಬಂದಮೇಲೆ ಪ್ರಾನ್ಸ್ ತಿನ್ನೋದೆಲ್ಲ ರೂಢಿ ಮಾಡ್ಕೊಂಡಿದ್ದು. ತುಂಬ ಚೆನ್ನಾಗಿರುತ್ತೆ ಪ್ರಾನ್ಸು. ಮಟನ್ನು ಅಷ್ಟೇ, ನನ್ನ ಮದುವೆ ಆದಮೇಲೆ ಮಟನ್ನು ಅಷ್ಟು ತಿನ್ನೋದಕ್ಕೆ ನಾನು ರೂಢಿ ಮಾಡ್ಕೊಂಡಿದ್ದೆ, ಅದಕ್ಕಿಂತ ಮುಂಚೆ ನಾನು ಮಟನ್ ಎಲ್ಲ ತಿಂತಾನೇ ಇರಲಿಲ್ಲ. ಮಟನ್ನು, ಪ್ರಾನ್ಸು, ಫಿಶ್ಶು ಇಷ್ಟಪಟ್ಟು ತಿಂತೀನಿ. ಇವಾಗ ಒಂದು ಸ್ಪೆಷಲ್ ಅದರಲ್ಲಿದೆ ಹಿಂಗು. ಒಂಚೂರು ಹಿಂಗೆ
ಹಿಂಗು ಎಲ್ಲದಕ್ಕೂ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಂ, ಒಂದಷ್ಟು ಜನ ಹಿಂಗು ಯೂಸೇ ಮಾಡಲ್ಲ, ಅವ್ರಿಗೆ ಒಬ್ಬೊಬ್ಬರಿಗೆ ಹಿಂಗು ಫ್ಲೇವರೇ ಇಷ್ಟ ಆಗಲ್ಲ. ಇದು ಆಪ್ಷನಲ್, ಬೇಕಿದ್ರೆ ಆದರೆ ಚೆನ್ನಾಗಿರುತ್ತೆ, ಹಿಂಗು ಫ್ಲೇವರ್ ಚೆನ್ನಾಗಿರುತ್ತೆ. ಓಕೆ, ಒಂದು ಸ್ವಲ್ಪ ತುಪ್ಪ, ಇದು ಫ್ಲೇವರ್ ಚೆನ್ನಾಗಿ ಎನ್ಹಾನ್ಸ್ ಮಾಡುತ್ತೆ ತುಪ್ಪ. ಅಮ್ಮ ಇವಾಗ ಅಕಸ್ಮಾತ್ ಅದಕ್ಕೆ ಬಟರ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಫ್ಲೇವರ್ ತುಂಬ ಡಾಮಿನೆಂಟ್ ಆಗಿರುತ್ತೆ ಅದರಲ್ಲಿ. ಗೀ ಹಾಕಿದ್ರೆ ಸಾಕು. ಅದಕ್ಕೆ ತುಂಬ ಕಮ್ಮಿ ಕ್ವಾಂಟಿಟಿನೇ ಹಾಕಿದ್ದೀನಿ. ಲೆಮನ್ ಇದೆ, ಸಾಲ್ಟ್ ಇದೆ, ಚಿಲ್ಲಿ ಪೌಡ್ರು, ಕೊರಿಯಂಡರ್ ಪೌಡ್ರು, ಟರ್ಮರಿಕ್ ಪೌಡ್ರು, ಜೀರಾ, ಪೆಪ್ಪರ್ ಪೌಡ್ರು, ಜೀರಾ ಪೌಡ್ರು, ಆಮೇಲೆ ಗರಂ ಮಸಾಲ, ಚಿಕನ್ ಮಸಾಲ, ಮಟನ್ ಮಸಾಲ, ಒಂದು ಸ್ವಲ್ಪ ಹಿಂಗು, ಆಮೇಲೆ ಘೀ ಹಾಕಿದ್ದೀನಿ, ಎಲ್ಲ ಹಾಕಿದ್ದೀನಿ. ಈಗ ಕರ್ಡ್ ಹಿಂಗೆ ಅನ್ನೋದು ಆಪ್ಷನಲ್ಲು, ಬೇಕಾದವ್ರು ಹಾಕ್ಕೋಬೋದು, ಹಾಕಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಒಬ್ಬೊಬ್ರಿಗೆ ಹಿಂಗೆ ಫ್ಲೇವರೇ ಇಷ್ಟ ಆಗಲ್ಲ ಅಮ್ಮ. ಆದರೆ ಹಿಂಗೆ ಹಾಕ್ತೀವಿ ಅಂತ ಜಾಸ್ತಿ ಎಲ್ಲ ಹಾಕ್ಕೋಬಾರ್ದು, ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಸ್ಟಾರ್ಟ್ ಮಾಡ್ದ ಅಮ್ಮ. ಬೇಕಿದ್ರೆ ಇದಕ್ಕೊಂಚೂರು ಕಸೂರಿ ಮೆಥಿನೂ ಹಾಕ್ಕೋಬೋದು. ಹಾಕಮ್ಮ ಸ್ವಲ್ಪ, ಅಷ್ಟೊಂದು ಬೇಡ, ನಾನು ತೊಗೋತೀನಿ ತುಂಬ ಬೇಡ. ಕ್ರಷ್ ಮಾಡಿರೋದು. ಒಂದ್ಸಲ ಟ್ರೈ ಮಾಡಿ. ಎಲ್ಲರೂ ಅಂದರೆ ಮಸಾಲೆ ಎಲ್ಲ ರುಬ್ಬಿ ಮಾಡ್ತಿರಲ್ವ, ಅದೊಂಥರ ಇರುತ್ತೆ, ಇದೊಂಥರ. ಇದು ಯಾವ ಮಸಾಲೆ ರುಬ್ಬಷ್ಟೇ ಇರಲ್ಲ, ತುಂಬ ಈಸಿಯಾಗಿ ಮಾಡ್ಕೋಬೋದು, ಬೇಗ ಆಗ್ಬಿಡುತ್ತೆ, ತುಂಬ ಚೆನ್ನಾಗಿರುತ್ತೆ, ಬೇಗನೂ ಆಗುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಒಂದು 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿನ, ಸ್ವಲ್ಪ ಪುದೀನ ಕಟ್ ಮಾಡಿ ಇದರಲ್ಲೇ ಹಾಕಿ ಮ್ಯಾರಿನೇಟ್ ಮಾಡಬೇಕು. ಒಂದು 15 ನಿಮಿಷ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಬಿಟ್ಬಿಟ್ರೆ ಅದ್ರೊಳಗೆ ಮಸಾಲೆ ಎಲ್ಲ ಇಳಿಯುತ್ತೆ. ಇದರಲ್ಲಿ ಲೆಮನ್ನು, ಕರ್ಡು ಮತ್ತು ಸಾಲ್ಟ್ ಎಲ್ಲ ಇರೋದ್ರಿಂದ, ಒಟ್ಟಿಗೆ ಹಾಕಿರೋದ್ರಿಂದ ಚೆನ್ನಾಗಿ ಮಸಾಲೆ ಎಲ್ಲ ಅಬ್ಸರ್ವ್ ಮಾಡುತ್ತೆ. 2 ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಕಟ್ ಮಾಡಿದ್ದೀನಿ. ಈಗ ಕೊತ್ತಂಬರಿನೂ ಪುದೀನ ಕಟ್ ಮಾಡಿ ಚಿಕ್ಕದಾಗಿ, ಸ್ವಲ್ಪ ಅಷ್ಟೇ, ಜಾಸ್ತಿ ಏನು ಬೇಡ ಫ್ಲೇವರ್ಗೆ. ಇವಾಗ ಕೊತ್ತಂಬರಿ, ಈಗ ಅದು ಹಸಿಮೆಣಸಿನ್ಕಾಯಿ ಆಯಿತು, ಪುದೀನ ಆಯಿತು, ಈಗ ಕೊತ್ತಂಬರಿ ತೊಗೋತಾ ಇದ್ದೀನಿ. ಒಂದ್ಸಲ ಈ ಟಿಪ್ ಫಾಲೋ ಮಾಡಿ ನೋಡಿ. ಕೊತ್ತಂಬರಿ ಪುದೀನದು ಎಷ್ಟೊಂದು ವಾರ 2 ವಾರ ಇಡ್ಬೋದಲ್ವ ಅಮ್ಮ? ಇಡ್ಬೋದು, 10-12 ದಿನ ಆರಾಮಾಗಿರ್ಬೋದು. ಸ್ವಲ್ಪ ನ್ಯೂಸ್ ಪೇಪರ್ ಹಾಕಿ ಕೆಳಗಡೆ ಅದ್ರ ಮೇಲೆ ಒಂದೇ ಥರ ನೀಟಾಗಿ ಇದು ಮಾಡಿ ಲೆವೆಲ್ಲಾಗಿ ಇಟ್ಬಿಟ್ಟು ಡ್ರೈ ಆಗಿರ್ಬೇಕು. ನೀರಲ್ಲೆಲ್ಲ ಹಾಕಿದ್ರೆ ಹಾಳಾಗುತ್ತೆ, ಹೊರಟೋಗ್ಬಿಡುತ್ತೆ. ನೀರಲ್ಲಿ ಹಾಕ್ತೀರಾ, ನಾವು ಅದೇ ಥರನೇ ಸ್ಟೋರ್ ಮಾಡೋದು. ಆವಾಗ ಬೇಕು ಅಂದಾಗ ನಾವು ಹೋಗಿ ಅಂಗಡಿಯಲ್ಲಿ ತೊಗೊಂಬರೋದು, ಆ ಥರ ಏನಿಲ್ಲ. ಒಂದ್ಸಲ ತೊಗೊಂಬಂದ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ. ತುಂಬ ದಿನ ಇನ್ನು ಸ್ವಲ್ಪ ಇದೆ ಅನ್ನೋವಾಗ ತೊಗೊತೀವಿ. ಆ ಥರ ಏನು ಒಂದು ಚೂರು ವೇಸ್ಟ್ ಆಗಲ್ಲ. ಬಟಾಣಿನೂ ಅದೇ ಥರನೇ ನಾವು ಬಿಡಿಸ್ಬಿಟ್ಟು ಫ್ರೀಸರಲ್ಲಿ ಹಾಕಿಟ್ಬಿಡ್ತೀವಿ. ಹಾಗೆ ಬಿಡಿಸಿ ಒಂದು ಬಾಕ್ಸಲ್ಲಿ ಹಾಕಿ ತುಂಬಿಸ್ಕೊಂಡ್ಬಿಡ್ತೀವಿ. ಅಂದರೆ ಸೀಸನ್ ಕಡಿಮೆ, ರೇಟ್ ಕಡಿಮೆ ಇರೋವಾಗ ತಗೊಂಡು ಫ್ರೀಸರಲ್ಲಿ ಇಟ್ಕೊಳ್ಳೋದು, ಸ್ಟೋರ್ ಮಾಡ್ಕೊತೀವಿ. ಮತ್ತು ಹಾಲು ಅಷ್ಟೇ, ಹಾಲು ಡೈಲಿ ಹೋಗಿ ತೊಗೊಂಡು ಬರೋದಕ್ಕೆ ಆಗಲ್ಲ. ನಾವು ಏನು ಮಾಡ್ಬೋದು ಅಂದರೆ ಒಂದೇ ಸರಿ ಒಂದು
3 ಲೀಟರ್ಸ್ 4 ಲೀಟರ್ಸ್ ತಗೊಂಡ್ಬಿಟ್ಟು ಫ್ರೀಸರಲ್ಲಿ ಹಾಕಿಟ್ಕೊಂಡು ಹ್ಮ್ ಯೂಸ್ ಮಾಡೋದಕ್ಕೆ ಒಂದು ಹಾಫ್ ಆನ್ ಅವರ್ ಮುಂಚೆ ತೆಗೆದು ನೀರಲ್ಲಿ ಹಾಕಿಟ್ಕೊಂಡು ಯೂಸ್ ಮಾಡೋದಕ್ಕೆ ಒಂದು ಹಾಫ್ ಆನ್ ಅವರ್ ಮುಂಚೆ ಹಾಲನ್ನ ತೆಗೆದು ಹಾಲು ಪ್ಯಾಕೆಟ್ನ ತೆಗೆದು ಒಂದು ಟಬ್ಬಲ್ಲಿ ನೀರು ಫಿಲ್ ಮಾಡಿ ಇಟ್ಬಿಟ್ಟು ಯೂಸ್ ಮಾಡ್ಬೋದು, ಹಾಳಾಗದೇ ಇರಿ. ಇದುವರೆಗೂ ನಾವು ಒಂದು 7-8 ಇಯರ್ಸಿಂದ ನಾನು ಹಾಗೆ ಮಾಡೋದು. ಒಂದು ಸಲನೂ ಹಾಳಾಗಲ್ಲ. ಇವಾಗ ಇವಾಗ ಸಡನ್ನಾಗಿ ಯಾರಾದರೂ ಬಂದ್ಬಿಡ್ತಾರೆ ಮನೆಗೆ, ಇಲ್ಲಾಂದರೆ ನಮಗೆ ಬೇಕಾಗುತ್ತೆ, ಇವಾಗ ಹೋಗಿ ಅಂಗಡಿಯಲ್ಲಿ ತಗೊಳ್ಳೋದು ಕಷ್ಟ ಆಗುತ್ತಲ್ವ. ಫ್ರೀಸರಲ್ಲಿ ಫ್ರೀಸ್ ಮಾಡಿಕೊಂಡ್ರೆ ಆರಾಮಾಗಿ ಮಾಡ್ಕೋಬೋದು. ಪದೇ ಪದೇ ಹೋಗಿ ತೊಗೊಬೇಕು ಅಂಗಡಿಯಲ್ಲಿ ಅಂತರ ಏನೂ ಇರಲ್ಲ. ಆದರೆ ನಾವು ಪ್ಯಾಕೆಟಲ್ಲೇ ಯೂಸ್ ಮಾಡೋದು. ಪ್ಯಾಕೆಟಲ್ಲೇ ಚೆನ್ನಾಗಿರುತ್ತೆ. ನಮ್ಗೆ ಇಲ್ಲೆಲ್ಲೂ ಹಸು ಹಾಲು ಸಿಗಲ್ಲ ಅಲ್ವಾ, ಫ್ರೆಶ್ ಹಾಲು ನಮ್ಗೆ ಇಲ್ಲೆಲ್ಲೂ ಸಿಗಲ್ಲ. ಅದಕ್ಕೋಸ್ಕರ ನಾವು ನಂದಿನಿ ಗ್ರೀನ್ ಪ್ಯಾಕೆಟ್ ಯೂಸ್ ಮಾಡ್ತೀವಿ. ನಂದಿನಿ ಗ್ರೀನ್ ಪ್ಯಾಕೆಟ್ ಚೆನ್ನಾಗಿರುತ್ತೆ. ಬ್ಲೂ ಪ್ಯಾಕೆಟ್ ತುಂಬ ಇದಾಗಿರುತ್ತೆ ನೀರಾಗೆ, ಚೆನ್ನಾಗಿರಲ್ಲ. ಗ್ರೀನ್ ಪ್ಯಾಕೆಟ್ ಅಡ್ವೈಸಬಲ್. ಫ್ಯಾಮಿಲಿ ಸ್ಪೆಷಲ್ ಅಲ್ವಾ ನಾನು? ಫ್ಯಾಮಿಲಿ ಸ್ಪೆಷಲ್ ನಾವು ಸ್ಪೆಷಲ್ ನಂದಿನಿ ಸ್ಪೆಷಲ್. ಹೌದಾ? ಅದು ಚೆನ್ನಾಗಿರುತ್ತೆ. ನಂದಿನಿ ಸ್ಪೆಷಲ್ ಚೆನ್ನಾಗಿರುತ್ತೆ. ಮತ್ತು ಆರೋಗ್ಯ ಅಷ್ಟೇ, ಆರೋಗ್ಯ ಚೆನ್ನಾಗಿರುತ್ತೆ. ನಂದಿನಿ ಸ್ಪೆಷಲ್ ಚೆನ್ನಾಗಿರುತ್ತೆ. ಮತ್ತು ನಂದಿನಿ ಗ್ರೀನ್ ಪ್ಯಾಕೆಟ್ ಅಷ್ಟೇ ಅಲ್ವಾ? ಹೌದು. ಆರೆಂಜ್ ಅಂದರೆ ಫುಲ್ ಕ್ರೀಮ್, ಕೆನೆ ಇದು ಮಾಡೋದಕ್ಕೆ ಏನಾದರೂ ತುಪ್ಪ ಬೆಣ್ಣೆ ಎಲ್ಲ ಮಾಡೋದಕ್ಕೆ ಅಂದರೆ ಅದು ತಗೋ. ಆಮ ಹಸಿಮೆಣಸಿನ್ಕಾಯಿ 2, ಒಂದು ಹಿಡಿಯಷ್ಟು ಪುದೀನ, ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ, 1-2 ರೆಕ್ಕೆ 2-3 ರೆಕ್ಕೆ ಕರಿಬೇವು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಈಗ ರೆಡಿ. ಮ್ಯಾರಿನೇಷನ್ ಇನ್ನೊಂದ್ಸರಿ ಮಿಕ್ಸ್ ಮಾಡಿಬಿಡ್ತೀನಿ. ಇವಾಗ ಎಣ್ಣೆ ಹಾಕಿದ್ದೀರಲ್ವ ಅಮ್ಮ? ಇದು ಎಣ್ಣೆ ಯಾಕೆ ಈ ಥರ ಕಲರ್ ಇದೆ ಅಂದರೆ ಈ ಎಣ್ಣೆಯಲ್ಲಿ ನಾವು ಚಕ್ಲಿ ಮಾಡಿದ್ದೀವಿ, ಅದಕ್ಕೋಸ್ಕರ ಈ ಥರ ಕಲರ್ ಇದೆ. ಇದು ಎಣ್ಣೆ ಈ ಕಲರ್ ಇದೆ, ಚೆನ್ನಾಗಿದೆಯೋ ಇಲ್ವೋ ಅಂತ ಅನ್ಕೊತಾರೆ ಅಂತ ಫಸ್ಟೇ ಹೇಳ್ಕೊಡೋದು ಅಷ್ಟೇ. ಅವ್ರು ಕೇಳೋದಕ್ಕಿಂತ ಮುಂಚೆ ನಾವೇ ಹೇಳ್ಕೊಡೋದು. ಅದು ಜೀರಿಗೆ ಸ್ವಲ್ಪ, ಆಮೇಲೆ ಇದು ಒಂದು ಸ್ಟಾರ್ ಅನಸ್ಸು, ಆಮೇಲೆ 4 ಸ್ವಲ್ಪ ಜೋರ 4 ಚಕ್ಕೆ ಅಲ್ಲ ಏಲಕ್ಕಿ, ಚಕ್ಕೆ, ಲವಂಗ. ಆಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಒಂದು ಮೀಡಿಯಮ್ 4 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದು ಮತ್ತು ಇದೇ ಥರದ್ದು ಇನ್ನೊಂದು. ಇದು ಎಷ್ಟು ಚೆನ್ನಾಗಿದೆ ಅಮ್ಮ ಇದು. ಆದರೆ ಇದನ್ನೇನಾದರೂ ಹೋಗೋದಕ್ಕೆ ಮಾಡಬೇಕು. ಕಷ್ಟ ಆಗುತ್ತೆ. ನೀವೆಲ್ಲ ಮ್ಯಾರಿನೇಷನ್ಗೆ ಹಾಕ್ಬಿಟ್ಟಿದ್ದೀರಲ್ವಮ್ಮ, ಇದಕ್ಕೇನು ಹಾಕೋಷ್ಟಿಲ್ವಲ್ಲ? ಬರೀ ಟೊಮ್ಯಾಟೋಸ್ ಮಾತ್ರ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀರಾ? ಈಗ ಬೇಡ, ಅದು ಬೇಕಿದ್ರೆ ಮಿಕ್ಸಿಗೆ ಹಾಕ್ಕೊಂಡು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಗ್ರೇವಿ. ಮೀಡಿಯಮ್ ಸೈಜ್ ಟೊಮೆಟೊ ಚಾಪ್ ಮಾಡಿರೋದು,
ಕೋಕೋನಟ್ ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. ಇದನ್ನ ನೀರು ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಕೋಕೋನಟ್ ಮಿಲ್ಕ್ ಪೌಡರ್ ಹಾಕೋದ್ರಿಂದ ಗ್ರೇವಿ ಸ್ವಲ್ಪ ತಿಕ್ಕಾಗಿರುತ್ತಲ್ವ ಅಮ್ಮ? ಹೌದು, ಗ್ರೇವಿ ತಿಕ್ಕಾಗೂ ಇರುತ್ತೆ ಮತ್ತು ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಯಾರು ಟ್ರೈ ಮಾಡಿಲ್ಲೋ ಒಂದ್ಸಲ ಟ್ರೈ ಮಾಡಿ. ತೆಂಗಿನಕಾಯಿ ಇವು ಹಾಕೋದಕ್ಕಿಂತ ಈ ಥರ ತೆಂಗಿನಕಾಯಿ ಹಾಲು ಪೌಡ್ರ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಇವಾಗ ತೆಂಗಿನಕಾಯಿ ಹಾಲು ತಗೋಬೇಕಾದ್ರೆ ಅದನ್ನು ಮಿಕ್ಸಿಗೆ ಹಾಕಿ ಎಷ್ಟು ಕಷ್ಟ ಆಗುತ್ತಲ್ವಾ ಅಮ್ಮ? ಈ ಥರ ಮಾಡಿದ್ರೆ ಈಸಿಯಾಗಿ, ಹೌದು, ಈಸಿಯಾಗಿ ಮಾಡ್ಕೊಬಿಡ್ಬೋದು ಬೇಗ. ಇದೆ ಮಿಲ್ಕ್ ಪೌಡ್ರ್ ಮಿಕ್ಸ್ ಮಾಡ್ಕೊಂಡಿರು. ಎದ್ಬಿಟ್ಟ ನನ್ನ ಮಗು, ಮಲಗಿಸ್ಬಿಟ್ಟು ಬಂದೇ ಇರ್ತಾ ಎದ್ಬಿಟ್ಟ. ರೆಡಿ ಆಯಿತು. ಇದೆಲ್ಲ ಎಣ್ಣೆ ಎಲ್ಲ ಮೇಲೆ ಬರ್ತಾ ಇದೆ. ಈ ಟೈಮಲ್ಲಿ ಒಂದು ಸ್ವಲ್ಪ ಕೋಕೋನಟ್ ಮಿಲ್ಕ್ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡ್ಬಿಟ್ರೆ ಒಂಥರ ರಿಚ್ ಆಗಿರುತ್ತಲ್ವ ಅಮ್ಮ? ಹೇಳ್ತಾ ಇದ್ದಾರೆ ನಾನು ಶಾರ್ಟ್ ವಿಡಿಯೋಸ್ ಹಾಕೋದ್ರಿಂದ ನಿಮ್ಮ ಹಸ್ಬೆಂಡ್ ಕಾಣಿಸ್ತಾನೆ ಇಲ್ಲ, ನಿಮ್ಮ ಹಸ್ಬೆಂಡ್ ಜೊತೆ ಒಂದು ವಿಡಿಯೋ ಮಾಡಿ ಅಂತ ಹೇಳ್ತಾರೆ. ಅವರು ಅಂದರೆ ಅವ್ರಿಗೆ ಯಾವಾಗಲೂ ಒಂದೊಂದು ಸಲ ಲೀವ್ ಇರುತ್ತೆ ಅಷ್ಟೇ, ಆಫು. ನೈಟಲ್ಲಿ ಮಾತ್ರ ಬರ್ತಾರೆ ಮನೆಗೆ. ನೈಟ್ ಟೈಮಲ್ಲಿ ನಾನು ವಿಡಿಯೋ ಮಾಡೋದಕ್ಕಾಗುತ್ತಾ? ಇಲ್ಲ ಅಲ್ವಾ? ನಾನು ಡೇ ಟೈಮಲ್ಲಿ ನನ್ನ ರುಟೀನ್ ಏನಿರುತ್ತೋ ಅದು ನಾನು ಮಾಡ್ತೀನಿ. ಅವ್ರು ಆಫೀಸ್ಗೆ ಬರೋ ಟೈಮಲ್ಲಿ ನಾನು ವಿಡಿಯೋ ಮಾಡ್ಕೊಂಡಿರೋದಕ್ಕಾಗಲ್ಲ, ಯಾಕಂದರೆ ಅವ್ರು ಅರ್ಜೆಂಟಾಗಿ ಹೋಗ್ತಾ ಇರ್ತಾರೆ. ಹೊರಡೋ ಟೈಮಲ್ಲೆಲ್ಲ ನಾನು ವೀಡಿಯೋ ಮಾಡ್ಕೊಂಡಿದ್ರೆ ಅವ್ರಿಗೂ ಬೇಜಾರಾಗುತ್ತಲ್ವ, ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಲ್ಲ ಅಷ್ಟೇ, ಬೇರೆ ಏನು ರೀಸನ್ನು ಇಲ್ಲ. ಎಲ್ಲರೂ ಕೇಳ್ತಾ ಇದ್ದಾರೆ, ಮೆಸೇಜ್ ಮಾಡಿ ಸಹ ಕೇಳ್ತಾ ಇದ್ದಾರೆ, ನನಗೆ ಕಾಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ, ಎಲ್ಲಿ ನಿಮ್ಮ ಹಸ್ಬೆಂಡ್ ಇಲ್ಲ, ಎಲ್ಲಿ 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 ಅಂತ. ಅವ್ರು ಆಫೀಸ್ಗೆ ಹೋಗಿರ್ತಾರಲ್ವ, ಅವಾಗ ನಾನು ವೀಡಿಯೋ ಮಾಡೋದು. ಇನ್ನೊಂದೇನು ಅಂದರೆ ಅವರಿದ್ರೂ ಅವ್ರಿಗೆ ವೀಡಿಯೋಗೆಲ್ಲ ಬರೋದಕ್ಕೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ನಾನು ಮಾಡಲ್ಲ. ಫೋರ್ಸ್ ಮಾಡಲ್ಲ ನಾನು, ಬನ್ನಿ 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 ಅಂತ. ಇಷ್ಟ ಇಲ್ವಾ, ನಾನು ಬಿಟ್ಬಿಡ್ತೀನಿ, ನನ್ನ ಪಾಡಿಗೆ ನಾನು ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಇಷ್ಟೇ ರೀಸನ್, ಬೇರೆ ಏನೂ ಇಲ್ಲ ರೀಸನ್ ಅಲ್ವಾ ಅಮ್ಮ? ಹೌದು. ಆಫೀಸ್ಗೆ ಹೊರಡೋ ಟೈಮಲ್ಲಿ ನಾನು ಅವ್ರನ್ನ ಕೇಳೋದಕ್ಕಾಗಲ್ಲ. ಇನ್ನೊಂದು ಅವರು ತುಂಬ ಮನೆಯಲ್ಲೂ ಇರಲ್ಲ, ಆಫೀಸಲ್ಲಿ ಇರ್ತಾರಲ್ವ, ಅದಕ್ಕೋಸ್ಕರ ನಾನು ಮಾಡಲ್ಲ. ಇಷ್ಟೇ. ನೋಡೋಣ ಮುಂದೆ ಬರೋ ವೀಡಿಯೋಸಲ್ಲಿ, ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಏನಾದರೂ ಅವ್ರ ವೀಡಿಯೋಸಲ್ಲಿ ನಾನು ಮಾಡೋ ವೀಡಿಯೋಸಲ್ಲಿ ಬಂದರೆ ನಾನು ಖಂಡಿತ ತೋರಿಸ್ತೀನಿ, ಇಲ್ಲ ಅಂದರೆ ಇಲ್ಲ ಅಷ್ಟೇ. ಚೆನ್ನಾಗಿದೆಯಾ? ಕೊಡಲಿ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆಮ್ಮ. ಹೌದು, ಬೇಕಾದರೂ ತಿನ್ಬೋದು, ತುಂಬ ಚೆನ್ನಾಗಿದೆ. ಗ್ರೇವಿ ತುಂಬ ಟೇಸ್ಟಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇಷ್ಟೇ, ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ಇದಕ್ಕೆ ಬೇರೆ ಏನೂ ಇಲ್ಲ. ನಾವು ಮ್ಯಾರಿನೇಟ್ ಮಾಡ್ಕೊತೀವಲ್ವ, ಆವಾಗಲೇ ಎಲ್ಲ ಹಾಕ್ಬಿಟ್ಟಿರ್ತಾರೆ. ಇವಾಗೇನು ಹಾಕೋ ಅಷ್ಟೇನೂ ಇರಲ್ಲ. ಇಷ್ಟೇ ಚಿಕನ್ ಗ್ರೇವಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ನನಗೆ ಯಾವ ಥರ ಬಂದಿದೆ ಅಂತ ಮೆಸೇಜ್ ಮಾಡಿ. ನಿಮಗೂ ಇನ್ನೂ ಯಾವ ಥರ ವೀಡಿಯೋಸ್ ಬೇಕು, ಯಾವ ಥರ ಕುಕ್ಕಿಂಗ್ ವೀಡಿಯೋಸ್ ಬೇಕೋ, ಇಲ್ಲಾಂದರೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಮೆಸೇಜ್ ಮಾಡಿ ಹೇಳಿ, ನಾನು ವೀಡಿಯೋಸ್ ಮಾಡ್ತೀನಿ. ನೀವು ಒಂದ್ಸಲ ಟ್ರೈ ಮಾಡಿ. ಮತ್ತು ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಮರಿದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಬಾಯ್.